ಹಲೋ ಡಿಯರ್ ಸ್ಟೂಡೆಂಟ್ಸ್, ನೀವು ಇವಾಗ ತಾನೇ SSLC ಮುಗಿಸ್ಕೊಂಡು ಫಸ್ಟ್ PUCಗೆ ಎಂಟ್ರಿ ಆಗಿದ್ದೀರಾ. ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ, ಹೌದಾ? ಇಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟಲ್ಲೂ ಈಚ್ ಆ್ಯಂಡ್ ಎವರಿ ಸಬ್ಜೆಕ್ಟ್ ಪ್ರೆಸೆಂಟ್ ಇನ್ PU ಲೆವೆಲ್. ಓಕೆ, ಅದರಲ್ಲಿರ್ತಕ್ಕಂಥ ಸಮ್ ಬೇಸಿಕ್ ಕಾನ್ಸೆಪ್ಟನ್ನು ನೀವು ಹೈಸ್ಕೂಲ್ ಮಟ್ಟದಲ್ಲಿ ಏನೇನು ತಿಳ್ಕೊಂಡಿರಬೇಕು ಅನ್ನೋದನ್ನು ಮುಂಚಿತವಾಗಿ ನಿಮಗೆ ಈ ಬ್ರಿಡ್ಜ್ ಕೋರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ನಾನು ಇವತ್ತು ಪಿರಿಯಾಡಿಕ್ ಟೇಬಲ್ ಯಾವ ರೀತಿ ಬಂತು, ಯಾವ ರೀತಿ ಅರೇಂಜ್ ಆಗಿದೆ, ಎಲಿಮೆಂಟ್ಸ್ಗಳು ಮುಂಚೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಒಂದು ಕಾನ್ಸೆಪ್ಟ್ ಅನ್ನ ಹೇಳ್ತಾ ಹೋಗ್ತೀನಿ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ನೋಡಿ. ಇನ್ 1800 in this year only we know 31 elements. ಎಷ್ಟು ಗೊತ್ತಿತ್ತು? 31 elements. In 1865 ಅಂದ್ರೆ 65 years ಆದ ನಂತರ the discovered element will be doubled up to 63 elements. up to 63 ಎಲಿಮೆಂಟ್ಸ್ ಆಯಿತು. ಇದೇ ರೀತಿ ಪ್ರತಿಯೊಬ್ಬ ಸೈಂಟಿಸ್ಟ್, ಕೆಮಿಸ್ಟ್ ಏನ್ ಮಾಡ್ತಾ ಇದ್ರು ಅಂದ್ರೆ ಎಲಿಮೆಂಟ್ಗಳನ್ನ ಡಿಸ್ಕವರ್ ಮಾಡ್ತಾ ಇದ್ರು, ಪ್ಲೇಸ್ ಮಾಡ್ತಾ ಇದ್ರು. ಎಲಿಮೆಂಟ್ ಡಿಸ್ಕವರ್ ಮಾಡ್ತಾ ಇದ್ರು, ಪ್ಲೇಸ್ ಮಾಡ್ತಾ ಇದ್ರು. ಬಟ್ ಅದರಲ್ಲಿ ಎಲಿಮೆಂಟ್ಸ್, ಇಷ್ಟೊಂದು ಎಲಿಮೆಂಟ್ಸ್ಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ. ಇಯರ್ ಬೈ ಇಯರ್ ಒಂದೊಂದೇ ಎಲಿಮೆಂಟ್ ಏನಾಗ್ತಾ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದನ್ನ ನಾವು ಈಸಿಯಾಗಿ ಲರ್ನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದು ಪ್ರಾಪರ್ಟಿ ಕೂಡ ಬೇರೆ 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 ಪ್ರಾಪರ್ಟಿ ಇರುತ್ತೆ. ಹಾಗಾಗಿ ನಾವು ಈಸಿಯಾಗಿ ಅದನ್ನ ಗ್ಲಾನ್ಸ್ ಮಾಡೋಕ್ಕೂ ಆಗಲ್ಲ, ಆ ಎಲಿಮೆಂಟ್ ಪ್ರಾಪರ್ಟಿ ಕೂಡ ಅರ್ಥ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ. ಹಾಗ ಏನ್ ಮಾಡಿದ್ರು, ಫಸ್ಟ್ ಜಾನ್ ಡಾಬರೀನರ್ ಅಂತ ಬಂದ್ರು. ಯಾರ್ರಿ? ಜಾನ್ ಡಾಬರೀನರ್. ನೋಡಿ, ಜಾನ್ ಡಾಬರೀನರ್ ಏನ್ ಮಾಡ್ತಾರೆ, ಈಗ ನೋಡಿ ಪ್ರತಿಯೊಬ್ಬ ಕೆಮಿಸ್ಟ್ ಕೂಡ ಎಲಿಮೆಂಟ್ಗಳನ್ನ ಡಿಸ್ಕವರ್ ಮಾಡ್ತಾರೆ, ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಬಟ್ ಅದನ್ನ ಆರ್ಡರ್ ವೈಸ್ ಆಗ್ಲಿ ಅದನ್ನ ಲರ್ನ್ ಮಾಡಕ್ ಆಗ್ತಾ ಇಲ್ಲ. ಆಗ ಜಾನ್ ಡಾಬರೀನರ್ ಏನ್ ಮಾಡಿದ್ರು, ಅದರ ಪ್ರಾಪರ್ಟಿಗಳನ್ನ ಈಸಿಯಾಗಿ ನಾವೇನ್ ಮಾಡ್ಕೋಬೇಕು, ಲರ್ನ್ ಮಾಡ್ಬೇಕಾಗತ್ತೆ. ಈಸಿಯಾಗಿ ಲರ್ನ್ ಮಾಡ್ಬೇಕು ಅಂದ್ರೆ ನಾನು ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ಪ್ಲಾನ್ ಅವರಿಗೆ ಆ ಟೈಮಲ್ಲಿ ಬಂತು. ನೋಡಿ, ಇಲ್ಲಿ ಜಾನ್ ಡಾಬರೀನರ್, ಹಿ ಈಸ್ German chemist in early 1800. In this year was first to consider the idea of trends among properties of elements. ಅವರಿಗೆ ಆ ಪ್ರಾಪರ್ಟಿ ಆಫ್ ಎಲಿಮೆಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೋಬೇಕು ಅನ್ನೋ ಐಡಿಯಾ ಬಂತು. ಯಾವಾಗ ಬಂತು ಅವರಿಗೆ? ಇನ್ ದಿ 1800, ಇನ್ ದಿಸ್ ಇಯರ್. ಆ ಪ್ರಾಪರ್ಟಿಗಳನ್ನ ನೋಟ್ ಡೌನ್ ಮಾಡ್ಕೊಂಡ್ರೆ ಆ ಎಲಿಮೆಂಟ್ಗಳನ್ನ ನಾವು ಈಸಿಯಾಗಿ ಗ್ಲಾನ್ಸ್ ಮಾಡ್ಬೋದು, ಅರೇಂಜ್ ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾ ಆ ಟೈಮಲ್ಲಿ ಅವರಿಗೆ ಬಂತು. ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಇನ್ 1829, ಇನ್ ದಿಸ್ ಇಯರ್ he noted similarity among physical and chemical properties of several groups of 3 elements. ನೋಡಿ, ಏನ್ ಮಾಡಿದ್ರು ಅಂದ್ರೆ, ಕೆಲವೊಂದು ಗ್ರೂಪ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಸಿಮಿಲಾರಿಟಿ, ಫಿಸಿಕಲ್ ಅಂಡ್ ದೆನ್ ಕೆಮಿಕಲ್ ಪ್ರಾಪರ್ಟೀಸ್ ಇದೆ. ಆ ತರ ಎಲಿಮೆಂಟ್ಸ್ ಗಳನ್ನ ಸಪರೇಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಐಡಿಯಾ ಮಾಡ್ಕೊಂಡ್ರು. ಯಾವಾಗ? ಇನ್ 1829. ಇನ್ 1800, ಇನ್ ದಿಸ್ ಇಯರ್ ಇವರಿಗೆ ಒಂದು ಏನಂತ ಬಂತು, ಒಂದು ಐಡಿಯಾ ಬಂತು. ಪ್ರಾಪರ್ಟಿಗಳನ್ನ ನಾವೇನ್ ಮಾಡ್ಬೋದು, ಎಲ್ಲ ಎಲಿಮೆಂಟ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೋಬಹುದು ಅನ್ನೋ ಒಂದು ಐಡಿಯಾ ಬಂತು. ಇನ್ ದಿ 1829 ಏನ್ ಮಾಡಿದ್ರು ಅಂದ್ರೆ, he note down the similarity of among the physical and chemical properties of several groups of 3 elements. That's why we indicate as an triads anta kotru. Law of triads from John Dobereiner. Okay, ಹಾಗಾದ್ರೆ law of triads ಏನು ಹೇಳುತ್ತೆ ಬನ್ನಿ. ಜಾನ್ ಡಾಬರೀನರ್ ಕಾನ್ಸೆಪ್ಟ್, he gives a law of triads. According to law of triads, this law of triads deals with putting 3 elements in order of atomic weight. The average of the first and third
elements. Atomic masses is the atomic mass of the second element. ಏನು ಹೇಳುತ್ತೆ ಸರ್ ಇದು? ನೋಡಿ, ಕೆಲವೊಂದು ಎಲಿಮೆಂಟ್ಸ್ ಗಳನ್ನ ಪ್ಲೇಸ್ ಮಾಡ್ತಾ ಹೋದು. ಅಂದ್ರೆ ಎಕ್ಸಾಂಪಲ್ ಸೆವರಲ್ ಗ್ರೂಪ್ಸ್ ಆಫ್ ದಿ 3 ಎಲಿಮೆಂಟ್ಸ್ ತಗೊಂಡೋದ್ರು. ಸೆವರಲ್ ಗ್ರೂಪ್ಸ್ ಆಫ್ ದಿ 3 ಎಲಿಮೆಂಟ್ಸ್. ಆ 3 ಎಲಿಮೆಂಟ್ಸ್ ಅಲ್ಲಿ ಫಸ್ಟ್ ಅಂಡ್ ದೆನ್ ಥರ್ಡ್ ಎಲಿಮೆಂಟ್ ಆ ಆಟೋಮಿಕ್ ಮಾಸ್ ಅನ್ನ ಆಡ್ ಮಾಡಿ ಅವರೇಜ್ ಮಾಡಿದ್ರೆ, ಅಂದ್ರೆ ಡಿವೈಡ್ ಬೈ 2 ಮಾಡಿದ್ರೆ ಮಿಡಲ್ ಎಲಿಮೆಂಟ್ ಗೆ ಸೇಮ್ ಆಗಿರುತ್ತೆ. ಅದನ್ನ ಹೇಳ್ತಕ್ಕಂಥದ್ದು ಇದು. ನೋಡಿ, ಇದನ್ನ ಈ ರೀತಿನಾದ್ರೂ ಬರೀರಿ, ಅಥವಾ ಆಟೋಮಿಕ್ ವೇಟ್ ಆಫ್ ದಿ ಮಿಡಲ್ ಎಲಿಮೆಂಟ್ is the half between the atomic weight of the other 2 elements. Example, elements ಯಾವ್ಯಾವ ಎಲಿಮೆಂಟ್ ತಗೊಂಡಿದ್ದೀನಿ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. atomic weight for lithium 7, for sodium 23, for potassium 39. ಓಕೆ, ಈ ಎಲಿಮೆಂಟ್ ಗಳನ್ನು ಫಸ್ಟ್ ನೋಡೋಣ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ನಾನು ಫಸ್ಟ್ ಎಲಿಮೆಂಟ್ ದಿಸ್ ಒನ್ ಥರ್ಡ್ ಎಲಿಮೆಂಟ್. ಈ ಗ್ರೂಪ್ ಅಲ್ಲಿ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಒಂದೇ ಗ್ರೂಪ್ ಅಲ್ಲಿ ಬರುತ್ತೆ. ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಒಂದ್ ಗ್ರೂಪ್ ಅಲ್ಲಿ ಬರುತ್ತೆ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಹಾಗಾಗಿ 3 ಎಲಿಮೆಂಟ್ ಆಫ್ ದಿ ಈಚ್ ಗ್ರೂಪ್ ವಿ ಕನ್ಸಿಡರ್. ಓಕೆ, ಇದರಲ್ಲಿ ಫಸ್ಟ್ ಈ ಗ್ರೂಪ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಇದರಲ್ಲಿ ಲಿಥಿಯಂ ಫಸ್ಟ್ ಎಲಿಮೆಂಟ್, ಪೊಟ್ಯಾಷಿಯಂ ಥರ್ಡ್ ಎಲಿಮೆಂಟ್. ನೋಡಿ, ಫಸ್ಟ್, ಸೆಕೆಂಡ್, ಥರ್ಡ್. ಇದು ಫಸ್ಟ್ ಎಲಿಮೆಂಟ್ ಲಿಥಿಯಂ ಇದೆ, ಥರ್ಡ್ ಎಲಿಮೆಂಟ್ ಪೊಟ್ಯಾಷಿಯಂ ಇದೆ. ಫಸ್ಟ್ ಎಲಿಮೆಂಟ್ ಲಿಥಿಯಂದು ಆಟೋಮಿಕ್ weight ಎಷ್ಟಿದೆ? 7 ಪ್ಲಸ್ ಥರ್ಡ್ ಎಲಿಮೆಂಟ್ ಆಟೋಮಿಕ್ weight ಪೊಟ್ಯಾಷಿಯಂ ಎಷ್ಟಿದೆ? 39. ಓಕೆ, 7 ಪ್ಲಸ್ 39 ಎಷ್ಟಾಯ್ತ್ರಿ? 46 ಆಯ್ತು. ಹೌದಾ? 46 ಆಯ್ತು. ಇದನ್ನ ನಾನು ಡಿವೈಡೆಡ್ ಬೈ 2 ಮಾಡಿ. 46 ಡಿವೈಡೆಡ್ ಬೈ 2 ಎಷ್ಟಾಯ್ತು? 23. ನೋಡಿ, ಆಟೋಮಿಕ್ weight ಆಫ್ ದಿ ಫಸ್ಟ್ ಎಲಿಮೆಂಟ್, ಆಟೋಮಿಕ್ weight ಆಫ್ ದಿ ಥರ್ಡ್ ಎಲಿಮೆಂಟ್ ಇವೆರಡನ್ನು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಮಿಡಲ್ ಎಲಿಮೆಂಟ್ ಗೆ ಈಕ್ವಲ್ ಆಗಿರುತ್ತೆ. ಮಿಡಲ್ ಎಲಿಮೆಂಟ್ ಗೆ ಈಕ್ವಲ್. ನೋಡಿ, ಅದನ್ನೇ ಹೇಳ್ತಕ್ಕಂಥದ್ದು. ಆಟೋಮಿಕ್ weight ಆಫ್ ದಿ ಮಿಡಲ್ ಎಲಿಮೆಂಟ್, ಆಟೋಮಿಕ್ weight ಆಫ್ ದಿ ಮಿಡಲ್ ಎಲಿಮೆಂಟ್ is half of the atomic weight of the other 2 elements, first and then third element. Okay, we call it as law of triads. Okay, same ಇನ್ನೊಂದು ಎಲಿಮೆಂಟ್, ಇನ್ನೊಂದು ಗ್ರೂಪ್ ಅಂತ ತಗೊಂಡಿದ್ದೀನಿ. ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ and then ಬೇರಿಯಂ. this is another group ತಗೊಂಡಿದ್ದೀನಿ. atomic weight ಕ್ಯಾಲ್ಸಿಯಂ 40, ಸ್ಟ್ರಾನ್ಸಿಯಂ 88, ಬೇರಿಯಂ 137. ಅದೇ ರೀತಿನೇ ನೋಡಿ, 40 and then 137 ಅಂದ್ರೆ ಫಸ್ಟ್ ಎಲಿಮೆಂಟ್ 40 ಇದೆ ಅಟಾಮಿಕ್ ಮಾಸ್. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ 137 ಇದೆ. 137 ಪ್ಲಸ್ 40 ಅದನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ, ದಿಸ್ ಈಕ್ವಲ್ ಟು 88. ಓಕೆ, atomic weight of the middle element is half of the atomic weight of the other 2 elements. This indicates law of triads. But ಇದು ಎಲ್ಲ ಎಲಿಮೆಂಟ್ಸ್ ಗೂ ಸ್ಯಾಟಿಸ್ಫೈ ಆಗಲಿಲ್ಲ. ಓನ್ಲಿ ಇಟ್ ವಿಲ್ ಸ್ಯಾಟಿಸ್ಫೈಸ್ ದೀಸ್ ಎಲಿಮೆಂಟ್ಸ್ ಓನ್ಲಿ. ಯಾವುದು? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್ ಅಂಡ್ ದೆನ್ ಅಯೋಡಿನ್. ಇದರಲ್ಲೂ ಅಷ್ಟೇ ಸೇಮ್. ಕ್ಲೋರಿನ್ ಅಂಡ್ ದೆನ್ ಅಯೋಡಿನ್ ಇವೆರಡನ್ನು ಆಡ್ ಮಾಡಿ ಅಟಾಮಿಕ್ ಮಾಸ್ ಅನ್ನ ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರ್ತಾ ಇದೆ? ನಿಯರ್ಲಿ 80 ಬರ್ತಾ ಇದೆ. ಅಂದ್ರೆ ಮಿಡಲ್ ಎಲಿಮೆಂಟ್ ಗೆ ಈಕ್ವಲ್ ಆಗಿದೆ. This satisfies only these elements, not for all elements present in a periodic table. Periodic table ಅಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಗೂ ಸ್ಯಾಟಿಸ್ಫೈ ಆಗಲ್ಲ. ಓನ್ಲಿ ದೀಸ್ ಎಲಿಮೆಂಟ್ಸ್ ಮಾತ್ರ ಏನಾಗುತ್ತೆ? ಸ್ಯಾಟಿಸ್ಫೈ ಆಗುತ್ತೆ. This is one of the drawback of John Dauberiner law of triads.